ಲ್ಯಾಪ್ರೋಸ್ಕೋಪಿ ಮೂಲಕ ಫೈಬ್ರಾಯ್ಡ್ ಗಡ್ಡೆಯನ್ನು ಈ ರೀತಿಯಾಗಿ ರಿಮೂವ್ ಮಾಡ್ತೀವಿ. ಬಲಗಡೆ ಇನ್ಸ್ಟ್ರೂಮೆಂಟಲ್ಲಿ ನಿಮಗೆ ಕಾಣ್ತಾ ಇರೋದು ಎಂಡೋಮೆಟ್ರಿಯಲ್ ಕ್ಯಾವಿಟಿ ಅಂತ ನಾವು ಏನು ಹೇಳ್ತೀವಿ, ಯೂಟ್ರಸಿನ ಒಳಪದ್ರ ಅದು. ಎಡಗಡೆ ಇನ್ಸ್ಟ್ರೂಮೆಂಟ್ನಲ್ಲಿ ನಿಂಬೆನಷ್ಟು ಸೈಜ್ ಇರೋಂಥ ಫೈಬ್ರಾಯ್ಡ್ನ ನಾವು ಇವಾಗ ರಿಮೂವ್ ಮಾಡಬೇಕು. ಇಲ್ಲಿ ನೋಡೋ ಹಾಗೆ ಈ ಫೈಬ್ರಾಯ್ಡು ಯೂಟ್ರಸಿನ ಒಳಪದ್ರಕ್ಕೆ ತುಂಬ ಕಚ್ಕೊಂಡಿದೆ. ಸೊ ಅದನ್ನು ನಾವು ಸ್ಲೋ ಆಗಿ ಬಿಡಿಸ್ಕೊಂಡು ನಾವು ರಿಮೂವ್ ಮಾಡಬೇಕಾಗತ್ತೆ. ಸೊ ಇಂಥ ಟೈಮ್ನಲ್ಲಿ ಕ್ಯಾವಿಟಿ ಓಪನ್ ಆದಾಗ, ಅಂದರೆ ಒಳಪದ್ರ ಸ್ವಲ್ಪ ಓಪನ್ ಆದಾಗ ಕೂಡ ಯಾವುದೇ ರೀತಿ ತೊಂದರೆ ಏನೂ ಆಗೋದಿಲ್ಲ ಅವರು ಫರ್ಟಿಲಿಟಿಗೆ. ಹಾಗೆಯೇ ಈ ಸಿಚುವೇಶನ್ನಲ್ಲಿ ನಾವು ಅವ್ರಿಗೆ ನೆಕ್ಸ್ಟ್ ಫ್ಯೂಚರಲ್ಲಿ ಪ್ರೆಗ್ನೆನ್ಸಿ ಆದಾಗ ಸಿಸೇರಿಯನ್ನೇ ಆಗಬೇಕು ಅಂತ ಹೇಳ್ತೀವಿ. ಈ ಥರ ಫೈಬ್ರಾಯ್ಡ್ಸ್ಗೆ ನಾವು ಸಬ್ಮ್ಯೂಕಸ್ ಫೈಬ್ರಾಯ್ಡ್ ಅಂತ ಹೇಳ್ತೀವಿ. ಸೊ ಅದು ಚಿಕ್ಕದಾಗಿದ್ದರೂ ಕೂಡ ಫೈಬ್ರಾಯ್ಡು ಇಲ್ಲಿ ಕಾಣೋ ಹಾಗೆ ಅದು ಒಂದು 2.5-3 ಸೆಂಟಿಮೀಟರ್ ಇದ್ದು ಕೂಡ ಫೈಬ್ರಾಯ್ಡನ್ನು ನಾವು ರಿಮೂವ್ ಮಾಡಲೇಬೇಕಾಗತ್ತೆ, ಇಲ್ಲಾಂದರೆ ಅವರ ಫರ್ಟಿಲಿಟಿಗೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಈ ರಿಮೂವಲ್ ಆದಮೇಲೆ ನಾವು ಅದನ್ನು ಸುಚರ್ ಮಾಡಿದ್ಮೇಲೆ 3 ತಿಂಗಳು ಬೇಕಾಗುತ್ತೆ ಈ ಯೂಟ್ರಸ್ ಎಲ್ಲ ಹೀಲ್ ಆಗಲಿಕ್ಕೆ. ಅದಾದಮೇಲೆ ಅವರು ಪ್ರೆಗ್ನೆನ್ಸಿ ಟ್ರೈ ಮಾಡಿ ಅನ್ನೋದನ್ನು ನಾವು ಹೇಳ್ತೀವಿ. ಫರ್ಟಿಲಿಟಿ ಸ್ಪೆಷಲಿಸ್ಟ್, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ಸ್ ಇಬ್ಬರು ಕಂಬೈನ್ ಆಗಿ ಕೂಡ್ಕೊಂಡು ಈ ಥರ ಕೇಸಸ್ ಮಾಡಿದಾಗ ಒಳ್ಳೆ ಔಟ್ಕಮ್ಸ್ ಬರುತ್ತೆ.